ಇಂದು ಸಂತ ಶ್ರೇಷ್ಠ ಕನಕದಾಸರ 537ನೇ ಜಯಂತ್ಯೋತ್ಸವವನ್ನು ಚನ್ನಗಿರಿಯಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಚನ್ನಗಿರಿಯ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದಿಂದ ಕನಕದಾಸ ಪ್ರತಿಮೆಯನ್ನ ಮೆರವಣಿಗೆ ಮಾಡಲಾಯಿತು. ಕನಕದಾಸರ ಪ್ರತಿಮೆಗೆ ತಹಶೀಲ್ದಾರ್ ಶಂಕರಪ್ಪ ಹಾಗೂ ಸಮಾಜದ ಮುಖಂಡರು ಪುಷ್ಪಾರ್ಚನೆ ಮಾಡುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು. ಡೊಳ್ಳು, ನಾಸಿಕ್, ಡೋಲ್, ಡಿಜೆ ಮೂಲಕ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿತ್ತು. ಬಳಿಕ ತಾಲೂಕು ಆಡಳಿತ ಕಚೇರಿಯಲ್ಲಿ ಜಯಂತ್ಯೋತ್ಸವವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ನಂತರ ಕನಕದಾಸರ ಜಯಂತ್ಯೋತ್ಸವದ ಬಗ್ಗೆ ಸಮುದಾಯದ ಮುಖಂಡರು ಮಾತನಾಡಿ ಅಭಿಮಾನ ಮೆರೆದರು. ಕಾರ್ಯಕ್ರಮದಲ್ಲಿ ಇಒ ಉತ್ತಮ್, ಬಿಇಒ ಜಯಪ್ಪ, ಎಸ್ಎಡಿಎಚ್ ಶ್ರೀಕಾಂತ್, ಬಿಸಿಎಂ ಆಫೀಸರ್ ರವೀಂದ್ರ ಕುಮಾರ್ ಅಥರ್ಗ, ಕೃಷಿ ಅಧಿಕಾರಿ ಅರುಣ್, ಸಮಾಜದ ಅಧ್ಯಕ್ಷರಾದ ಬೆಳಗೆರೆ ಶಿವಣ್ಣ, ನಗರದ ಅಧ್ಯಕ್ಷರಾದ ಕೆಆರ್ ಗೋಪಿ, ಕನಕ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ನಾಗರಾಜ್, ಪುರಸಭೆ ಸದಸ್ಯರಾದ ನಾಗರಾಜ್, ಪರಮೇಶ್ವರಿ, ಚಿಕ್ಕಣ್ಣ, ಅಧ್ಯಕ್ಷರಾದ ಎಸಿ ಚಂದ್ರು, ಅಪ್ಸರಾ, ರಾಜಣ್ಣ ಹಾಗೂ ಕನಕದಾಸ ಸಮಾಜದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಅಭಿಮಾನಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಆತ್ಮೀಯ ಸಮಾಜ ಬಾಂಧವರೇ, ತಾಲೂಕು ಅಧಿಕಾರಿ ವೃಂದದವರೇ, 537ನೇ ಕನಕ ಜಯಂತ್ಯೋತ್ಸವ ಇಂದು ನಮ್ಮ ಚನ್ನಗಿರಿಯ ಬೀರಲಿಂಗೇಶ್ವರ ದೇವಸ್ಥಾನದ ಆವರಣದಿಂದ ವಿವಿಧ ಕಲಾತಂಡದೊಂದಿಗೆ ಚನ್ನಗಿರಿಯ ರಾಜಬೀದಿಗಳಲ್ಲಿ ಸಂಚರಿಸಿ ಆನಂತರ ನಮ್ಮ ತಾಲೂಕು ಕಚೇರಿಯಲ್ಲಿ ಈ ಕನಕ ಜಯಂತಿಯನ್ನು ಆಚರಿಸಲು ನಿರ್ಧರಿಸಿದ್ದು. ಅದರಂತೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಮೆರವಣಿಗೆ ಮೂಲಕ ಕನಕ ಜಯಂತಿ ಪ್ರಾರಂಭವಾಗ್ತದೆ. ಎಲ್ಲ ಸಮಾಜದ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಜಯಂತಿಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಕನಕ ಜಯಂತಿ 537ನೇ ಜಯಂತಿ ಉತ್ಸವಕ್ಕೆ ನಮ್ಮ ತಾಲೂಕು ದಂಡಾಧಿಕಾರಿಗಳಾದ ತಹಶೀಲ್ದಾರ್ ಸಾಹೇಬ್ರವರೇ ಹಾಗೂ ಇಒ ಸಾಹೇಬ್ರೆ ಹಾಗೂ ನಮ್ಮ ಸಮಾಜದ ಬಂಧುಗಳೇ, ಆಮೇಲೆ ಸ್ಥಳೀಯ ಅಧ್ಯಕ್ಷರಾದ ಗೋಪಿ ಅವರೇ ಹಾಗೂ ನಾಗರಾಜ್ ಅವರೇ, ಎಲ್ಲ ಸಮಾಜದ ಮುಖಂಡರಿಗೆ ನಾನು ಧನ್ಯವಾದಗಳನ್ನು ಹೇಳಿ ಈ ಸಂದರ್ಭದಾಗೆ ಭಾಳ ವಿಜೃಂಭಣೆಯಿಂದ ನಮ್ಮ ಅಧಿಕಾರಿಗಳು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳಿ ಇನ್ನು ಕನಕ ಜಯಂತಿ ಭಾಳ ಉತ್ಸಾಹದಾಗೆ ನಡೀತೈತೆ ಅಂತ ಹೇಳಿ ನಾನು ಶುಭ ಹಾರೈಸಿ ಚಾಲನೆ ಕೊಡ್ತೀನಿ.